ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತಿನ ವಿಡಿಯೋದಲ್ಲಿ ಈಶಾನ್‌ಗೆ ನಾನು ತುಲಾಭಾರ ಮತ್ತೆ ಮುಡಿ ಕೊಡಿಸ್ಬೇಕಾಗಿತ್ತು ನಂಜನಗೂಡಿನಲ್ಲಿ. ಅಲ್ಲಿಗೆ ಹೋಗ್ತಾ ಇದ್ದೀನಿ. ನಾವು ಪಾರ್ಕಿಂಗ್ ರೀಚ್ ಆದ್ವಿ ನಂಜನಗೂಡಿನಲ್ಲಿ. ಇದು ಶೌಚಾಲಯ ಫ್ರೀ ಇದೆ, ಯೂಸ್ ಮಾಡ್ಬೋದು. ಮತ್ತೆ ಹಾಗೆ ಪಾರ್ಕಿಂಗಿಂದ ಹೊರಗಡೆ ಬರ್ತಿದ್ದಂಗೆ ಹೈವೇ ರಸ್ತೆಯಲ್ಲಿ ನೀವು ರೈಟ್ ಸೈಡಲ್ಲಿ ನಡ್ಕೊಂಡು ಹೋಗ್ಬೇಕಾದ್ರೆ ನಿಮಗೆ ನದಿ ದಡ ಸಿಗುತ್ತೆ. ನಿಮಗೆ ಲೆಫ್ಟ್ ಸೈಡಿನಲ್ಲಿ ಮುಡಿ ಕೊಡಿಸುವಂತಹ ಪ್ಲೇಸ್ ಇದೆ. ಒಳಗಡೆ ಹೋದ್ರೆ ನೀವು ಎಂಟ್ರೆನ್ಸ್ ಅಲ್ಲಿ ಒಬ್ಬೊಬ್ಬರಿಗೂ ₹150 ಚಾರ್ಜಸ್ ಮಾಡ್ತಾರೆ. ಈಶಾನ್‌ಗೆ ನಾನು ಸಪರೇಟ್ ಆಗಿ ಸ್ವಲ್ಪ ಹಾಟ್ ವಾಟರ್ ತಗೊಂಡು ಹೋಗಿದ್ದೆ, ತಲೆ ಮೇಲೆಲ್ಲ ನೀರು ಹಾಕ್ತಾರೆ ಅಂತ. ಮಗು ತುಂಬಾ ಸೆನ್ಸಿಟಿವ್ ಇರೋದ್ರಿಂದ ಸ್ವಲ್ಪ ಹಾಟ್ ವಾಟರ್ ಯೂಸ್ ಮಾಡೋದು ನಮಗೆ ಉತ್ತಮ. ಮುಡಿ ಕೊಡ್ತಿದ್ದಂಗೆ ನಾವೆಲ್ಲ ಹೊಳೆ ಹತ್ರ ಹೋಗಿ ಮಗುವಿಗೆ ಸ್ವಲ್ಪ ಬಿಸಿನೀರು ಯೂಸ್ ಮಾಡಿನೇ ನಾನು ಸ್ವಲ್ಪ ಸ್ನಾನ ಮಾಡಿಸಿದ್ದೀನಿ. ಅನಂತರ ನಾವು ಸ್ನಾನ ಮಾಡಿ ಫ್ರೆಶ್ ಅಪ್ ಆಗಿ ಒಂದು ಸೆಲ್ಫಿ ತಗೊಂಡು ಸೀದಾ ಪಾರ್ಕಿಂಗ್ ಏರಿಯಾಗೆ ಹೋಗಿ ನಮ್ಮ ಲಗೇಜ್ ಇಟ್ಟು ನೆಕ್ಸ್ಟು ನಾವು ಪ್ರಯಾಣ ಮುಂದುವರಿಸ್ತೀವಿ ದೇವಸ್ಥಾನದ ಕಡೆ. ನೀವು ನೋಡ್ತಾ ಇರ್ಬೋದು ಗೋಪುರ ಕಾಣಿಸ್ತಾ ಇದೆ ನಂಜುಂಡೇಶ್ವರ ಸ್ವಾಮಿದು. ಹಾಗೇನೇ ನಾವು ಒಂದು ಸೆಲ್ಫಿ ತಗೊಂಡು ಒಳಗಡೆ ಹೋಗ್ತಿದ್ದಂಗೆನೆ ಪೂಜೆಗೆ ತಗೊಂಡಿದ್ದಂತಹ ಕಾಯಿನ ಇಲ್ಲೇ ಒಡೆದು ನಾವು ಒಳಗಡೆ ಹೋಗ್ಬೇಕಾಗತ್ತೆ. ಇವತ್ತು ಯಾವುದೇ ತರಹದ ತುಂಬ ರಶ್ ಇರಲಿಲ್ಲ. ಹಾಗಾಗಿ ನಮ್ಮ ಪೂಜೆ ಏನಾಗಿದೆ ತುಂಬ ಬೇಗ ಮುಗೀತು. ದರ್ಶನ ಆಗ್ತಿದ್ದಂಗೆನೆ ನಾನು ನನ್ನ ಮಗಂಗೆ ತುಲಾಭಾರ ಮಾಡಿಸ್ಲಿಕ್ಕೆ ಬಂದೆ. ನಾನು ಬೆಲ್ಲದ ತುಲಾಭಾರ ಮಾಡಿಸ್ದೆ. ಮಗು 10 ಕೆಜಿ ಇದ್ದಿದ್ರಿಂದ ₹450 ತಗೊಂಡ್ರು. ಈ ತಟ್ಟೆ ಆರತಿ ಏನಿದೆ ಅವರೇ ಕೊಡ್ತಾರೆ. ಇಳಿ ತೆಗೆದು ಮಗುಗೆ ಮಾಮೂಲಿ ಎಡಗೈಯಿಂದ ಹಚ್ಚಿ ಮತ್ತೆ ಅಕ್ಷತೆಗಳನ್ನ ಹಾಕಿ ಮನೆಯವರೆಲ್ಲರೂ ಮಗುನ ಎತ್ಕೊಂಡು ನಾವು ಯಾವ ಬೆಲ್ಲ ಅಥವಾ ಅಕ್ಕಿ ಯಾವುದ್ರಲ್ಲಿ ತುಲಾಭಾರ ಮಾಡಿಸಿರ್ತೀವಿ ಅದಕ್ಕೆ ಕೈ ಮುಗಿಸ್ಕೊಂಡು ಮಗು ಕೈಲಿ ಕೌಂಟರ್ ಹತ್ರ ಹೋಗ್ಬಿಟ್ಟು ಎಷ್ಟಾಗಿದೆ ಅಮೌಂಟ್‌ನ ನಾವು ಕಟ್ಟಿದ್ರೆ ನಮಗೂ ಪ್ರಸಾದನ ಅವರು ಕೊಡ್ತಾರೆ. ನೋಡಿ ಇಷ್ಟೇ ಜನ ಇದ್ದಿದ್ದು ಇವತ್ತು. ನಾನು ಬಂದಿರೋದು ಸೋಮವಾರನೇ, ಆದರೂ ಜನ ಜಾಸ್ತಿ ಇರಲಿಲ್ಲ. ನಾಳೆ ಹುಣ್ಣಿಮೆ ಇತ್ತು ಹಾಗಾಗಿ. ಲಾಸ್ಟಲ್ಲಿ ಒಂದು ಸೆಲ್ಫಿ ತಗೊಂಡು ದೇವಸ್ಥಾನದಿಂದ ಹೊರಗಡೆ ಬರ್ತೀವಿ. ಹೊರಗಡೆ ಬರ್ತಾ ನಾವು ಅಲ್ಲಿ ನೋಡಿ ಈ ಧೂಪ ಹಾಕಬೇಕಾಗುತ್ತೆ. ಇದನ್ನ ಹಾಕೋದನ್ನ ಮಾತ್ರ ಮರಿಬೇಡಿ. ದೇವಸ್ಥಾನದಲ್ಲಿ ನಮಗೆ ಬೆಳಗಿನ ಪ್ರಸಾದ ಸಿಕ್ಕಿದೆ. ಅನಂತರ ನಾವು ಅಲ್ಲಿಂದ ಹೊರಡ್ತೀವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಎಲ್ಲರಿಗೂ ಒಳ್ಳೆಯದಾಗಲಿ.